ಮತ್ತೆ ಟೀ ತಗೊಳ್ಳಿ. ರೀ, ನನಗೆ ಈ ತಿಂಗಳು 2,000 ದುಡ್ಡು ಬೇಕಿತ್ತು. ಅಲ್ಲ ಕಣವ, ಮನೆ ಖರ್ಚೆಲ್ಲ ಅವನೇ ನೋಡ್ಕೊಂತಾನೆ, ನಿನಗೆ ಯಾಕವ ಬೇಕು ದುಡ್ಡು? ಮತ್ತೆ ನಂಗೆ ಸ್ವಲ್ಪ ಖರ್ಚಿಗೆ ಬೇಕಿತ್ತು. ಸರಿ ಕಣವ, ಆದರೆ ಅನಗತ್ಯವಾಗಿ ಖರ್ಚು ಮಾಡಬೇಡ. ದೀಪಾ, ಒಂದು ಲೋಟ ನೀರು ತಂದು ಕೊಡು. ರೀ, 1 ನಿಮಿಷ ರೀ, ತಂದೆ. ಒಂದು ಲೋಟ ನೀರು ತಂದು ಕೊಡಕ್ಕೆ ನಿನಗೆ 1 ನಿಮಿಷ ಬೇಕಾ? ಎದ್ದೋಗೆ. ತಂದೆ ರೀ, ತಂದೆ. ರೀ, ತಗೊಳ್ರಿ. ಇದೆಲ್ಲದೆ ದುಡ್ಡು? ಬೇಡವಾ ದುಡ್ಡು? ವಾಪಸ್ ಕೊಡಿ ಹೆಂಗಿದ್ರೆ. ಬೇಕು. ತುಂಬ ಥ್ಯಾಂಕ್ಸ್. ಸರಿ, ನಾನು ಇನ್ನು ಬರ್ತೀನಿ. ಅಲ್ಲ ಕಣವ, ಅವನಿಗೆ ದುಡ್ಡು ಬೇಕಿತ್ತು ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಮತ್ತೆ ಯಾವಾಗಲೂ ಲವಲವಿಕೆಯಿಂದ ಇರೋ ನನ್ನ ಗಂಡ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊತಿದ್ದಾರೆ. ಅದರಲ್ಲೇ ಅರ್ಥ ಆಯ್ತು. ಹೌದಲ್ಲ, ನಾನು ಗಮನಿಸ್ಲೇ ಇಲ್ಲ. ಮತ್ತೆ 100ಕ್ಕೆ 90% ಗಂಡು ಮಕ್ಳು ಟೆನ್ಷನ್ಗೆ ಕಾರಣನೇ ಈ ದುಡ್ಡು. ಹೌದು, ಆ ದುಡ್ಡೆಲ್ಲಿಂದ ಬಂತು ನಿನಗೆ? ಅದೇ ಅತ್ತೆ, ಅವತ್ತು ಕೇಳಿದ್ರಲ್ಲ, ಮನೆ ಖರ್ಚೆಲ್ಲ ಅವನೇ ನೋಡ್ಕೊಂತಾನೆ, ನಿನಗೇನಕ್ಕವ ದುಡ್ಡು ಅಂತ. ಇದಕ್ಕೆ ಅತ್ತೆ, ದುಡ್ಡಿದ್ರೆ ಈ ಗಂಡು ಮಕ್ಳು ಅದನ್ನ ನೀರ್ ಥರ ಖರ್ಚು ಮಾಡಿಬಿಡ್ತಾರೆ. ಅದೇ ಅವ್ರ ಹತ್ರ ದುಡ್ಡಿದ್ದಾಗ ಇಸ್ಕೊಂಡಿಟ್ಕೊಂಡ್ರೆ ಇಂಥ ಟೈಮಲ್ಲಿ ಉಪಯೋಗ ಆಗುತ್ತೆ. ಹೌದು, ನನ್ನ ಮಗನ ಕೊಟ್ಟ, ಹಂಗೆ ಎಲ್ಲರೂ ಕೊಡ್ಬೇಕಲ್ಲವ? ಅತ್ತೆ, ಹೆಂಡತಿ ಆದವಳು ದುಡ್ಡಿನ ವಿಚಾರದಲ್ಲಿ ಬಿಗಿಯಾಗಿದ್ದು ಮನೆ ನೀಟಾಗಿ ನಡ್ಸ್ಕೊಂಡು ಹೋಗೋ ನಂಬಿಕೆ ಕೊಟ್ರೆ ಯಾವ ಗಂಡಸರು ಕೂಡ ಕೊಡಲ್ಲ ಅನ್ನಲ್ಲ. ಪರವಾಗಿಲ್ಲ ಕಣವ, ನಿನಗೂ ನನ್ನಂಗೆ ಬುದ್ಧಿ ಐತೆ. ಮತ್ತೆ